ಮನೆಗೆ ಬಂದ್ವಿ ಸ್ನೇಹಿತರೆ. ಇಷ್ಟೆಲ್ಲ ಲಗೇಜ್ ನನಗೆ ಅನ್ಪ್ಯಾಕ್ ಮಾಡಬೇಕು. ಇನ್ನು ಒಂದು ಚೂರಿದೆ, ಅದನ್ನು ರಾಜೇಶ್ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರು. ಇನ್ನೂ ಒಂದು ರೌಂಡ್ಗೆ ಲಿಫ್ಟಲ್ಲಿ ತುಂಬೋಯ್ತು. ಅಂದರೆ ಇದೆಲ್ಲ ನಮ್ಮದು ಪ್ಲಸ್ ಒಂದೇನೋ ಬ್ಯಾಗು, ಒಂದೋ ಎರಡೋ ಬ್ಯಾಗು ತ್ರಿವೇಣಿದು, ಅಂದರೆ ರಾಜೇಶ್ ಕಸಿಂದು. ಈ ಗಿಡ ನೋಡಿ ಒಣಗೋಗಿದೆ ಎಲೆಗಳೆಲ್ಲ. ಇದೊಂದಕ್ಕೆ ಏನು ಮಾಡೋಕ್ಕಾಗಿರಲಿಲ್ಲ. ಹರಪ್ಪ ಮನಿ ಪ್ಲ್ಯಾಂಟ್ ಹೋಗ್ಬೇಕಾದ್ರೆ ನೀರು ಹಾಕಿದ್ದು. ಒಂದು ವಾರ ನೀರು ಹಾಕ್ತಿದ್ರು ಇರುತ್ತೆ, ಬಟ್ ಸಮ್ಮರ್ ಅಲ್ವಾ, ತುಂಬ ಬೇಗ ಡ್ರೈ ಆಗುತ್ತೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ತಿಂಡಿ ಆಯಿತು. ಹಾಗಾಗಿ ತಿಂಡಿನ ಹೊರಗಡೆ ಮಾಡಿದ್ದು. ಈಗ ಇದನ್ನೆಲ್ಲ ಕ್ಲೀನಿಂಗ್ ಟೈಮ್. ಕ್ಲೀನಿಂಗ್ ಶುರು ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಬೇಜಾರಾಗುತ್ತಲ್ಲ ಅಂದ್ಬಿಟ್ಟು ಏನಾದರೂ ಒಂದು ಪ್ರೋಗ್ರಾಮ್ ಹಾಕಿಬಿಟ್ಟು ಅದು ನೋಡ್ತಾ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಆನ್ ಮಾಡ್ತಾ ಇದ್ದೀನಿ ನೋಡಿ ಟಿ ವಿ. ಮುಗಿಸಿ ಕಿಚನ್ ಫುಲ್ ಕ್ಲೀನ್ ಮಾಡ್ಕೊಂಡ. ಡೈನಿಂಗ್ ಟೇಬಲ್ಲು ಕ್ಲೀನ್ ಆಯಿತು. ಸೊ ಕಿಚನ್ ಆ್ಯಂಡ್ ಡೈನಿಂಗ್ ಟೇಬಲ್, ಡೈನಿಂಗ್ ಏರಿಯಾ ಕ್ಲೀನ್ ಆಯಿತು. ನಾನು ಕವರ್ನೆಲ್ಲ ತೆಗೆದು ವಾಶ್ಗೆ ಕೂಡ ಹಾಕಿದೆ. ಈಗ ಹಾಕಿದ್ದೀನಿ, ಒಂದು ರೌಂಡು ನೆನೆಸಿ ಇಟ್ಟಿದ್ದೀನಿ. ಮಷೀನ್ಗೆ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ವಾಶ್ ಮಾಡಿ ಒಣಗಾಕಬೇಕು. ಬೇರೆ ಬಟ್ಟೆಗಳು ಇದೆ, ಬಟ್ ಇದನ್ನು ಮೊದಲು ವಾಶ್ ಮಾಡಿಬಿಡೋಣ. ಕವರೆಲ್ಲ ತೆಗೆದಿಟ್ಟಿದ್ದೀನಲ್ವ, ಅದೊಂಥರ ವೈಟಿಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಅದಕ್ಕೆ ಮೊದಲು ಅದನ್ನು ವಾಶ್ ಮಾಡೋಣ ಅಂಥೇಳಿ ಮಾಡೋಕ್ಕೆ ಹಾಕಿದ್ದೀನಿ. ಇನ್ನು ಇಲ್ಲಿ ಕೂಡ ಚೇಂಜ್ ಮಾಡಿದೆ ಈ ಬೆಡ್ ಶೀಟ್ ಕೂಡ. ಮತ್ತು ಆ ರೂಮ್ದು ಒಂದು ಬಾಕಿ ಇದೆ, ಅದ್ರ ಮೇಲೆ ಸ್ವಲ್ಪ ಸಾಮಾನುಗಳು ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ಟೈಮ್ ಇಡಿಸುತ್ತೆ. ಅದನ್ನು ನಾಳೆ ಮಾಡ್ಕೊಳ್ತೀನಿ. ಇನ್ನು ಏನಂದರೆ ಸೋಫಾ ಕವರ್ ಒಂದು ತೆಗೆದು ವಾಶ್ ಮಾಡಬೇಕು. ಈಗ ಅದು ನೆನೆಸ್ಬಿಟ್ಟಿದ್ದೀನಲ್ವಾ, ಸೊ ಅದನ್ನು ನಾಳೆ ತೆಗೆಯೋಣ ಅಂದ್ಬಿಟ್ಟು ಅದನ್ನು ತೆಗೆದಿಲ್ಲ. ಅದು ಬಿಟ್ಟರೆ ಹಾಲಲ್ಲಿ ಟಿ ವಿ ಯೂನಿಟ್ಟು ಅದು ಕೂಡ ಒರೆಸ್ಕೊಂಡಿದ್ದೀನಿ. ಇಷ್ಟ ಆಯಿತು ಸ್ನೇಹಿತರೆ ಕ್ಲೀನಿಂಗು. ಎಷ್ಟು ದಿನ ಜಾಸ್ತಿ ದಿನಕ್ಕೆ ಹೋಗಿರ್ತೀವೋ ಅಷ್ಟು ಕೆಲಸಗಳು ಜಾಸ್ತಿ ಆಗುತ್ತಲ್ಲ ಬಂದಮೇಲೆ. ನಾನು ಊರಿಗೆ ಹೋದಾಗ ಎಣ್ಣೆ ಹಚ್ಚೋದಕ್ಕೆ ಆಗಲಿಲ್ಲ. ಅದಕ್ಕೆ ಅಥವಾ ನಾನು ಟ್ರಾವೆಲ್ ಮಾಡಿ ಬಂದೆ, ಗಾಳಿಗ ಏನೋ ಗೊತ್ತಿಲ್ಲ, ಹೇರ್ ಅಂತೂ ಫುಲ್ಲು ರಫು, ಡಲ್ಲು, ಒಂಥರ ಫ್ರಿಜ್ ಹೇರ್ ಏನೋ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪನೂ ಶೈನೇ ಇರಲಿಲ್ಲ. ಸೊ ಇವತ್ತು ನಾನು ಎಣ್ಣೆ ಹಚ್ಚೋಣ ಅಂದ್ಕೊಂಡೆ, ಬಟ್ ಅದ್ರ ಮುಂಚೆ ನನಗೆ ಒಂಥರ ರಫ್ ಅಂತ ಅನ್ನಿಸ್ತಿತ್ತಲ್ಲ. ಶಾಂಪೂ ಮಾಡೋಣ, ತಲೆ ಸ್ನಾನ ಮಾಡೋಣ ಅಂದ್ಕೊಂಡೆ. ನಾವು ಸ್ಮೂತ್ ಹೇರ್ ಪಡಿಬೇಕು ಅಂದರೆ ಕರ್ಡ್ ಹಚ್ಚಬೇಕು. ಕರ್ಡ್ ಹಚ್ಚಿದಾಗ ಅದು ಒಂದು ನರಿಶ್ಮೆಂಟು ಕೊಡುತ್ತೆ. ಹಾಗೆ ನಮ್ಮ ಕೂದಲನ್ನು, ರಫ್ ಹೇರನ್ನು ಸಾಫ್ಟರ್ ಮಾಡೋದಕ್ಕೆ, ಸ್ಮೂತರ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆದರೆ ಅದು ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ, ಅಷ್ಟೊಂದು ಟೈಮ್ ಇವತ್ತು ನನ್ನ ಹತ್ರ ಇರಲಿಲ್ಲ. ಯೂಶ್ವಲಿ ನಾನು ಮೆಹಂದಿಲಿ ಮಿಕ್ಸ್ ಮಾಡಿ ಹಚ್ಕೊಳ್ತೀನಿ. ಆದರೆ ಇವತ್ತು ಶ್ಯಾಂಪೂ ಮಾಡೋಣ ಅಂದ್ಕೊಂಡೆ. ಶ್ಯಾಂಪೂ ಯೂಸ್ ಮಾಡ್ಬೋದು, ಸ್ಮೂತ್ನಿಂಗಿಗೆ ಬರುತ್ತೆ, ಕೆರಾಟಿನ್ ಇರೋದು ಬರುತ್ತೆ, ಅದರಲ್ಲೇ ಟಾಕ್ಸಿನ್ಸ್ ಮತ್ತು ಕೆಮಿಕಲ್ಸ್ ಇರುತ್ತೆ. ಸೊ ಇವತ್ತು ನಾನು ಮಾಮಾಅರ್ತ್ ಅವರ ಕರ್ಡ್ ಸ್ಮೂತ್ನಿಂಗ್ ಶ್ಯಾಂಪೂ ಮತ್ತು ಕಂಡೀಷ್ನರ್ನ ಯೂಸ್ ಮಾಡಿದೆ. ಆ್ಯಕ್ಚುಲಿ ಇದು ನನಗೆ ಹೋದ್ವಾರ ಇನ್ನೂ ರಿಸೀವ್ ಆಗಿತ್ತು, ತೊಗೊಂಡು ಹೋಗಿರಲಿಲ್ಲ, ಇಲ್ಲೇ ಇವತ್ತು ಯೂಸ್ ಮಾಡಿದೆ. ಸೊ ಇದರ ಬೆನಿಫಿಟ್ ಏನು ಅಂದರೆ, ನಿಮಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಅದರಲ್ಲಿ ನಮಗೆ DIY ಮಾಡ್ದೇ ಒಂದು ಸ್ಮೂತ್ ಹೇರ್ ಸಿಗುತ್ತೆ ವಿತೌಟ್ ಟಾಕ್ಸಿನ್ಸ್ ಆ್ಯಂಡ್ ಕೆಮಿಕಲ್ಸ್. ಆ್ಯಂಡ್ ಇದ್ರ ಜೊತೆ ನಮಗೆ ಕೆರಾಟಿನ್ ಕೂಡ ಇದೆ ಇದರಲ್ಲಿ. ಸೊ ಅದು ಕೂಡ ಸ್ಮೂತ್ ಹೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು DIY ಮಾಡಿದ್ರೆ ಅದರಲ್ಲಿ ಕೆರಾಟಿನ್ ಇರೋದಿಲ್ಲ.
ಇದು ಯೂಸ್ ಮಾಡೋದ್ರಿಂದ ನಮಗೆ 9 ಟೈಮ್ಸ್ ಸ್ಮೂತರ್ ಹೇರ್ ಇನ್ ಜಸ್ಟ್ 1 ವಾಶ್ ಸಿಗುತ್ತೆ. ಯಾಕೆ ಅಂದರೆ ಈ ಕರ್ಡ್ ಇರೋದ್ರಿಂದ ಇದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆ ನಮಗೆ ಕೆರಾಟಿನ್ ಕೂಡ ಇರೋದ್ರಿಂದ ನಮ್ಮ ಫ್ರಿಜ್ಜನ್ನು ಕಡಿಮೆ ಮಾಡಿ ಸ್ಮೂತ್ ಹೇರ್ ಕೊಡೋದಕ್ಕೆ, ಶೈನ್ ಹೇರ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೆರಾಟಿನ್ ಕೆಮಿಕಲ್ ಅಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಕೆರಾಟಿನ್ ಕೂಡ ಪ್ಲಾಂಟ್ ಬೇಸ್ಡ್. ಈ ಶ್ಯಾಂಪೂನ ಯೂಸ್ ಮಾಡೋದ್ರಿಂದ ನಿಮಗೆ ಅಪ್ ಟು 100% ಸ್ಮೂತರ್ ಹೇರ್ ಸಿಗುತ್ತೆ. ಜೆಂಟಲ್ ಆಗಿ ಕ್ಲೆನ್ಸ್ ಮಾಡುತ್ತೆ. ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಇದೆ. ಹಾಗೆ ಗಿವ್ಸ್ 5 ಟೈಮ್ಸ್ ಮೋರ್ ಶೈನಿಯರ್ ಆ್ಯಂಡ್ ಸಾಫ್ಟರ್ ಹೇರ್. ಕಂಡೀಷ್ನರಲ್ಲಿ ಮತ್ತು ಶ್ಯಾಂಪೂ ಅಲ್ಲಿ ಎರಡರಲ್ಲೂ ಕೂಡ ಕರ್ಡ್ ಆ್ಯಂಡ್ ಕೆರಾಟಿನ್ ಇರೋದ್ರಿಂದ ನಿಮಗೆ ಶ್ಯಾಂಪೂ ಮಾಡಿದಾಗ ಎಷ್ಟು ಬೆನಿಫಿಟ್ ಸಿಗುತ್ತೋ ಕಂಡೀಷ್ನರ್ ಮಾಡಿದಾಗ ಕೂಡ ಅಷ್ಟೇ ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ಕೂಡ ನಿಮಗೆ ಅಪ್ ಟು 100% ಸ್ಮೂತರ್ ಹೇರ್ ಆ್ಯಂಡ್ 5 ಟೈಮ್ಸ್ ಮೋರ್ ಶೈನಿಯರ್ ಆ್ಯಂಡ್ ಸಾಫ್ಟರ್ ಹೇರ್ ಪಡಿಬೋದು. ಆ್ಯಂಡ್ ಡೀಪ್ ಕಂಡೀಷನ್ ಮಾಡುತ್ತೆ, ನರಿಷ್ ಮಾಡುತ್ತೆ ಹೇರನ್ನು. ಮೋಸ್ಟ್ ಇಂಪಾರ್ಟೆಂಟು ಮೇಡ್ ಸೇಫ್ ಸರ್ಟಿಫೈಡ್, ಅಂದರೆ ಯಾವುದೇ ಥರದ ಟಾಕ್ಸಿನ್ಸ್ ಆ್ಯಂಡ್ ಕೆಮಿಕಲ್ಸ್ ಎರಡರಲ್ಲೂ ಕೂಡ ಇರೋದಿಲ್ಲ. ಕೂದಲು ಒಣಗೋದಕ್ಕೆ ಬಿಟ್ಟಿದ್ದೀನಿ, ಅರ್ಧಂಬರ್ಧ ಒಣಗಿದೆ. ನನ್ನ ಫಿಂಗರ್ಸ್ ಎಲ್ಲ ಹೇಗೆ ಸ್ಮೂತಾಗಿ ಗ್ಲೈಡ್ ಆಗ್ತಾ ಇದೆ ನೋಡಿ. ನೀವು ಬೇಕಿದ್ರೆ ಒಂದು ಸಾರಿ 4 ಫಿಂಗರ್ ಹೇರ್ ಟೆಸ್ಟನ್ನು ತೊಗೊಂಡು ನೋಡಿ. ಸಮ್ಟೈಮ್ಸ್ ನಿಮ್ಗೆ ಅನಿಸ್ಬೋದಲ್ವ ತುಂಬಾ ರಫ್ ಇದೆ ಹೇರ್, ನಾವು ಕೆರಾಟಿನ್ ಯೂಸ್ ಮಾಡಬೇಕು ಅಂತ. ಅಂಥ ಟೈಮಲ್ಲಿ ನೀವು ಈ ಶ್ಯಾಂಪೂನ ಯೂಸ್ ಮಾಡಿ ನೋಡಿ. ಇವರು ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಅಂದರೆ ನೀವು ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಶಾಪ್ ಮಾಡಿದಾಗ ನಿಮ್ಮ ಆರ್ಡರನ್ನು ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ. ಅವರು ಒಂದು ನಿಮ್ಮ ಆನ್ ಬಿಹಾಫ್ ಆಫ್ ಯು ಒಂದು ಗಿಡನ ನೆಡ್ತಾರೆ. 2025 ತನಕ 1 ಮಿಲಿಯನ್ ಮರಗಳನ್ನ ನೆಡಬೇಕು ಅಂತ ಇನಿಷಿಯೇಷನ್ ತೊಗೊಂಡಿದ್ದಾರೆ. ಇವರ ಪ್ರಾಡಕ್ಟ್ಸ್ ಆನ್ಲೈನಲ್ಲೂ ಸಿಗುತ್ತೆ. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್. ಅಲ್ಲಿ ನೀವು ನನ್ನ ಕೂಪನ್ ಕೋಡ್ ಅಪ್ಲೈ ಮಾಡೋದ್ರಿಂದ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಇವರ ಪ್ರಾಡಕ್ಟ್ಸು ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ನೀವು ನೋಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಚೆಕ್ ಮಾಡಿ ಸ್ನೇಹಿತರೆ. ಈಗ ಬನ್ನಿ ಅಡುಗೆ ಮನೆಗೆ ಹೋಗೋಣ. ಈಗ ಸ್ನೇಹಿತರೆ ಅಡುಗೆಗೆ ನಾನು ಏನು ಮಾಡಲಿ, ಆಗಲೇ ಟೈಮ್ ಆಗಿಬಿಟ್ಟಿದೆ. ಅಷ್ಟೊತ್ತು ಮಾಡ್ತಾ ನಿಂತ್ಕೊಂಡ್ರೆ ನನಗೆ ಇನ್ನೂ ಸುಸ್ತಾಗುತ್ತೆ. ಇವಾಗ ತಾನೇ ಎಲ್ಲ ಕೆಲಸ ಮಾಡಿ ಹೋಗ್ಬಿಟ್ಟು ಮಲ್ಕೊಳ್ಬೇಕು ಅನ್ನಿಸ್ತಾ ಇದೆ. ಆಗಲೇ ಬೆನ್ನೋವು ಶುರುವಾಗಿದೆ. ಸೊ ಮೊಸರನ್ನ ಮಾಡೋಣ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಮೊಸರು ತೊಗೊಂಡಿದ್ದೆ. ಅಂದರೆ ಹೋಗ್ಬೇಕಾದ್ರೆ ಖಾಲಿ ಆಗಿತ್ತು. ನೀವು ಬೆಳಿಗ್ಗೆ ಬರಬೇಕಾದ್ರೇ ಹಾಲು ಮೊಸರು ಎಲ್ಲ ತೊಗೊಂಡು ಬಂದ್ವಿ. ಸೊ ಮೊಸರನ್ನೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಸಾನು ಏನೂ ಪ್ರಾಬ್ಲಮ್ ಇಲ್ಲ, ನಮ್ಗೆ ತಿಂದು ಅಭ್ಯಾಸ ಇದೆ. ಅದ್ರ ರಾಜೇಶ್ ಒಬ್ಬರದೇನೆ. ಸೊ ಅವ್ರಿಗೆ ಅಂದ್ಬಿಟ್ಟು ಅನ್ನ ಏನೋ ಮಾಡ್ತಾಯಿದ್ದೀನಿ, ಅದ್ರ ಜೊತೆ ಮೊಸರು ಆ್ಯಂಡ್ ಒಂದು ನುಗ್ಗೆಕಾಯ್ದು ಫ್ರೈ ಅಥವಾ ನುಗ್ಗೆಕಾಯಿ ಚಾಪ್ಸ್ ಅಂತಲೂ ಕೂಡ ಕೆಲವೊಬ್ರು ಹೇಳ್ತಾರೆ. ಬಟ್ ನುಗ್ಗೆಕಾಯ್ದು ಫ್ರೈ ಮಾಡೋಣ ಅಂತ ಇದ್ದೀನಿ. ಅದು ನಮಗೆ ನೆಂಚ್ಕೊಳ್ಳೋದಕ್ಕೂ ಆಗುತ್ತೆ ಮೊಸರನ್ನದ ಜೊತೆ. ಅದರ ರಾಜೇಶ್ ಬೇಕು ಅಂದರೆ ಮೊಸರನ್ನ ತಿನ್ಬೋದು ಅಥವಾ ಅದ್ರ ಗೊಜ್ಜಲ್ಲೇ ಅನ್ನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯ್ದು ಸಾರಿಗಿಂತ ಈ ಥರ ಮಾಡಿದಾಗ ಚೆನ್ನಾಗಿರುತ್ತೆ. ಸೊ ಬನ್ನಿ ಅದನ್ನು ಮಾಡೋಣ. ಅದೇನು ಜಾಸ್ತಿ ಹೊತ್ತು ಹಿಡಿಸೋದಿಲ್ಲ. ಸೊ ಅದನ್ನು ಮಾಡೋಣ ಅಂತ ಇದ್ದೀನಿ. ಈಗ ಅನ್ನಕ್ಕೆ ಇಟ್ಬಿಟ್ಟು ಫ್ರೈ ಮಾಡೋದಕ್ಕೆ ಶುರು ಮಾಡ್ತೀನಿ. ಎಣ್ಣೆ ತೊಗೊಂಡಿದ್ದೀನಿ. ಓಕೆ, ಈ ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಸೇರಿಸಿದ್ದೀನಿ. ಇದು ಈಗ ಫುಲ್ಲು ಸಾಫ್ಟ್ ಆಗಬೇಕು. ಇದ್ರ ಜೊತೆನೇ ನಾನೀಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಇದಕ್ಕೆ ನೋಡಿ 2 ಇಂಚ್ದು ಸೈಜ್ದು ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಎಳೆಯದಾಗಿದೆ, ಜಾಸ್ತಿ ಹೊತ್ತು ಬೇಯೋದಕ್ಕೆ ಟೈಮ್ ಹಿಡಿಯೋದಿಲ್ಲ. ಸೊ ಇದಕ್ಕೀಗ ಉಪ್ಪು, ಖಾರ, ಹುಳಿ ಎಲ್ಲನೂ ಹಾಕಿ ಆಗಿದೆ. ಸೊ ಇದರಲ್ಲಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಗೊಜ್ಜು ಸಾರು ರೀತಿಯಲ್ಲಿ ಇರಬಾರ್ದು. ಇಷ್ಟು ನೀರು ಹಾಕಿದ್ದೀನಿ, ಸಾಕು ಬೇಯೋದಕ್ಕೆ. ಸಣ್ಣ ಉರಿ ಮಾಡಿ ಒಂದು 10 ನಿಮಿಷ 10-15 ಮಿನಿಟ್ಸ್ ಡಿಪೆಂಡ್ಸು ನುಗ್ಗೆಕಾಯಿ ಮೇಲೆ. ಸೊ ಬೆಂದರೆ ಆಯಿತು. ನೋಡಿ ಸ್ನೇಹಿತರೆ, ಈ ಥರ ಇರಬೇಕು, ಜಾಸ್ತಿ ಗೊಜ್ಜಿರಬಾರ್ದು. ಈಗ ಸಾನು ಬಂದಳು ಅಂದ್ಬಿಟ್ಟು ಅವಳಿಗೆ ಬಡಿಸ್ಕೊಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಹಿಂಗೆ ಉಪ್ಪಿನಕಾಯಿ ನೆಕ್ಕೋ ಥರ ಇದು ಕೂಡ ನೆಕ್ಬೋದು ಆ್ಯಂಡ್ ಇದನ್ನು ಚೀವ್ ಮಾಡ್ಬೋದು. ಎಲ್ಲಿ ಹೋದ್ರೂ ಫ್ಯಾನ್ ಇಲ್ಲದೆ ಇರೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ. ಬಟ್ ದ ಗುಡ್ ಥಿಂಗ್ ಈಸ್ ಫ್ಯಾನ್ ಹಾಕಿದಾಗ ಬಿಸಿ ಗಾಳಿ ಬರೋದಿಲ್ಲ. ನನಗೆ ಮೈಸೂರಲ್ಲಿ ಫ್ಯಾನ್ ಹಾಕಿದ್ರೂ ಬಿಸಿ ಗಾಳಿ ಬರ್ತಾಯಿದೆ ಅಂದ್ಬಿಟ್ಟು ಏನೋ ಒಂಥರ ಸುಸ್ತಾಗ್ತಾ ಇತ್ತು. ಬಟ್ ಇಲ್ಲಿ ಆ ಥರ ಏನಿಲ್ಲ. ಫ್ಯಾನ್ ಹಾಕಿದಾಗ ಸ್ವಲ್ಪ ಗಾಳಿ ಬರುತ್ತೆ. ತುಂಬ ಬಿಸಿ ಅಂತ ಅನ್ಸೋದಕ್ಕೆ ಶುರು ಮಾಡಿದ್ರೆ ಕೂಲರ್ ಹಾಕ್ಕೊಳ್ತೀನಿ. ನಾನು ಸೆಂದಿಲ್ ಕುಮಾರಲ್ಲಿ ಸೀರೆ ಶಾಪಿಂಗ್ ಮಾಡಿದೆ ನೋಡಿ. ಅಲ್ಲಿ ತುಂಬ ಬೇರೆ ಬೇರೆ ಫ್ಯಾನ್ಸಿ ಥಿಂಗ್ಸ್ ಎಲ್ಲನೂ ಇತ್ತು ಅಂತ ಹೇಳಿದೆ. ಅಲ್ಲಿ ಕೆಲವೊಂದು ಇಯರಿಂಗ್ಸ್ನ ತೊಗೊಂಡೆ. ಇದು ನನಗೆ ಅಂತ ತೊಗೊಂಡಿದ್ದು, ಇನ್ನೊಂದು ಕೆಲವೊಂದು ಅಲ್ಲೇ ಕೊಟ್ಟು ಬಂದೆ. ಸೊ ಇದು
ನಾನು ಫಸ್ಟ್ ಇಷ್ಟಪಟ್ಟು ತೊಗೊಂಡಿದ್ದು ಬ್ಲ್ಯಾಕ್ ಕಲರ್ ನನ್ನ ಹತ್ರ ಒಂದಿತ್ತು, ಅದು ಹಾಳಾಯಿತು ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಬೇಕು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೆ. ಇದು 50 ರುಪೀಸು ಆಯಿತಾ. ಅದಾದಮೇಲೆ ಸಾನು ಮಮ್ಮ ನನಗೂ ಬೇಕು, ನಾನು ಈಗ ಹಾಕ್ತೀನಿ, ಸಮ್ಮರ್ ಹಾಲಿಡೇಸ್ ಅಲ್ವಾ. ಮೊದಲಾದರೆ ಸ್ಕೂಲ್ ಇರುತ್ತೆ ಅಂದ್ಬಿಟ್ಟು ನನಗೆ ದಿನ ಯಾರು ಚೇಂಜ್ ಮಾಡ್ತಾರೆ, ಆ್ಯಂಡ್ ಫ್ಯಾನ್ಸಿ ಥಿಂಗ್ಸ್ ಹಾಕೋ ಹಾಗೂ ಇಲ್ಲ, ಅದಕ್ಕೆ ಚಿನ್ನದ್ದು ಅಥವಾ ಬೆಳ್ಳಿದು ಹಾಕ್ತಾಯಿದ್ದೆ. ಸೊ ಇವಾಗ ನಾನು ಹಾಕ್ತೀನಿ ಅಂದಲ್ಲ ಅಂದ್ಬಿಟ್ಟು ಚಿಕ್ಕ ಚಿಕ್ಕದು ತೊಗೊಂಡೆ. ನನಗೆ ಇದು ಇಷ್ಟ ಆಯಿತು. ಸೊ ವೈಟ್ ಕಲರು ಯಾವುದೂ ಇರಲಿಲ್ಲ ನನ್ನ ಹತ್ರ, ಬ್ಲ್ಯಾಕ್ ಮೆಟಲ್ ಇದೆ, ಸುತ್ತಕ್ಕೆ ಮಧ್ಯ ಒಂದು ವೈಟ್ ಡಾಟ್ ಥರ ಇದೆ, ಸ್ಟಡ್ ರೀತಿಯಲ್ಲಿ. ವೈಟ್ ಕಲರ್ ಯಾವುದೂ ಇರಲಿಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಅಲ್ಲಿ ಒಂದು ಸ್ಟ್ಯಾಂಡ್ ರೀತಿಯಲ್ಲಿತ್ತು, ಆ ಸ್ಟ್ಯಾಂಡಲ್ಲಿ ಇತ್ತು, ಇದು 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 ಅಂದ್ಬಿಟ್ಟು ತೋರಿಸ್ಬಿಟ್ಟೆ. ಅವರು ತೆಗ್ದು ಒಂದು ಕಡೆ ಇಟ್ಕೊಳ್ತಾ ಇದ್ರು. ಆ್ಯಕ್ಚುಲಿ ಅವರು ನನಗೆ ಮಾತಾಡ್ಸಿದ್ರು, ಅಯ್ಯೋ ನಾನು ನಿಮ್ಮ ವೀಡಿಯೋಸ್ನೆಲ್ಲ ನೋಡ್ತೀವಿ, ನೀವೇ ಅಲ್ವಾ ಅವರು, ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಾನು ಇದು ತೊಗೊಳ್ಳಿ ಅಂದ್ಬಿಟ್ಟು ಹಾಗೆ ಮಾತಾಡಿಕೊಂಡು ಬಿಲ್ಲಿಂಗಲ್ಲೂ ನೋಡಲಿಲ್ಲ. ನೋಡಿದ್ರೆ ಇಲ್ಲಿ ನೋಡಿ, ಎರಡು ಬೇರೆ ಬೇರೆ ಕೊಟ್ಬಿಟ್ಟಿದ್ದಾರೆ. ಅವರು ಎಕ್ಸೈಟ್ಮೆಂಟಲ್ಲಿ ಬೇರೆ ಬೇರೆ ಕೊಟ್ಬಿಟ್ರು ಅನಿಸುತ್ತೆ, ನಾನು ಎಕ್ಸೈಟ್ಮೆಂಟಲ್ಲಿ ನೋಡೇ ಇಲ್ಲ, ಮಾತಾಡಿಕೊಂಡು ಬಂದುಬಿಟ್ವಿ. ಸೊ ಇದೊಂದು ಇಯರಿಂಗ್ ಬಂದಿದೆ, ದಿಸ್ ವೆಂಟ್ ವೇಸ್ಟ್. ಅದಾದಮೇಲೆ ಇದೊಂದು ತೊಗೊಂಡೆ ನೋಡಿ, ಇದು ಸಾನುಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಇದು ಡಿಫ್ರೆಂಟ್ ಶೇಪ್ಸಲ್ಲಿತ್ತು, ಸೊ ಇದೊಂದು ತೊಗೊಂಡೆ. ಆ್ಯಂಡ್ ಇನ್ನೂ ಒಂದು ವಿಷಯ ಏನು ಅಂದರೆ, ನಾನು ಯೂಶ್ವಲಿ ಸ್ವಲ್ಪ ದಿನ ಬಿಟ್ಟು ಮೈಸೂರಿಗೆ ಹೋಗ್ತಾ ಇದ್ದೆ, ಆದರೆ ಈ ಸರಿ ಎಕ್ಸಾಮ್ ಮುಗಿದ ದಿನಾನೇ ನಾನು ಮೈಸೂರಿಗೆ ಹೋಗಿದ್ದೆ. ಯಾಕೆ ಅಂದರೆ ಅಪ್ಪನಿಗೆ ಒಂದು ಸಣ್ಣ ಆಪ್ರೇಷನ್ ಆಯಿತು. ಸೊ ಮೊದಲು ಮೈಸೂರಿಗೆ ಹೋದೆ. ನಾನು ಯೂಶ್ವಲಿ ನೀವು ನನ್ನನ್ನು ನೋಡಿದರೆ, ಮೊದಲಿಂದ ಫಾಲೋ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ಮೊದಲು ನಾನು ಯಾವಾಗಲೂ ಅತ್ತೆ ಮನೆಗೆ ಹೋಗಿ ಬರಬೇಕಾದ್ರೆ ಅಮ್ಮನ ಮನೆಗೆ ಹೋಗಿ ಇದ್ದು ಒಂದು ಸ್ವಲ್ಪ ದಿನ ಇದ್ದು ಬಂದುಬಿಡ್ತೀನಿ. ಆದರೆ ಈ ಸರಿ ತುಂಬಾ ಲಾಂಗ್ ಇದ್ದೆ ನಾನು. ರೀಸನ್ನು ಹೇಳಿದ್ನಲ್ಲ, ಒಂದು ಸಣ್ಣ ಆಪ್ರೇಷನ್ ಆಯಿತು, ಅವ್ರು ಹಾಸ್ಪಿಟಲೈಸ್ಡ್ ಆಗಿದ್ದರು. ಸೊ ರಾಜೇಶ್ ಕೂಡ ನಮ್ಮ ಜೊತೆನೇ ಇದ್ದರು. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಅವರೇ ಹಾಸ್ಪಿಟಲಲ್ಲಿದ್ದು ಎಲ್ಲನೂ ನೋಡ್ಕೊಂಡಿದ್ದು. ಅಮ್ಮನಿಗೆ ಆಗೋದಿಲ್ಲ, ನಿನಗೂ ಆಗೋದಿಲ್ಲ, ನೀನು ಹೋಗು, ನೀವು ಮನೇಲಿ ರೆಸ್ಟ್ ತೊಗೊಳ್ಳಿ, ಸಾನುಗೂ ನೋಡ್ಕೊಳ್ಳಿ, ನಾನು ಇರ್ತೀನಿ ಅಂದ್ಬಿಟ್ಟು ಹೋಲ್ ಡೇ ಆ್ಯಂಡ್ ನೈಟ್ ಅವರೇ ಇದ್ದರು. ಸಣ್ಣ ಆಪ್ರೇಷನು, ಹೀ ಈಸ್ ಟೋಟಲಿ ಫೈನ್ ನಾವು. ಹಾಗಾಗಿ ರಮ್ಯಾನೂ ಬಂದಳು. ಇಲ್ಲಾಂದರೆ ನಾವಿಬ್ಬರು ಯೂಶ್ವಲಿ ಮೀಟ್ ಆಗೋದೇ ಅಪರೂಪ. ಸೊ ಈ ರೀಸನ್ಗೆ ಅವಳು ಕೂಡ ಬಂದು ನಾನು ಹೋಗಿದ್ದೆ. ಹೀ ಈಸ್ ಡೂಯಿಂಗ್ ಫೈನ್. ಅವತ್ತಿಂದನೂ ಹೇಳಬೇಕು ಅನ್ನಿಸ್ತಾ ಇತ್ತು, ಬಟ್ ಹೇಳೋದಕ್ಕೂ ಆಗ್ತಾ ಇರಲಿಲ್ಲ, ಬಟ್ ಹೇಳದೆ ಇರೋದಕ್ಕೂ ಆಗ್ತಾ ಇರಲಿಲ್ಲ. ನಾನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ರಿಲೇಟೆಡ್ ನಾನು ಹೇಳದೆ ಇದ್ರೆ ನನಗೂ ಸಮಾಧಾನ ಇರೋದಿಲ್ಲ, ಹಾಗೇ ಹೇಳಿಬಿಟ್ಟಿದ್ದೀನಿ. ಇನ್ನು ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಊಟ ಮಾಡಬೇಕು, ಗೊಜ್ಜಾಗ್ತಾ ಇದೆ. ಊಟ ಆದಮೇಲೆ ಇನ್ನೇನು ಕೆಲಸ ತೊಗೊಳೋದಿಲ್ಲ, ಫುಲ್ ರೆಸ್ಟ್. ನನ್ನ ಬ್ರೇಸ್ಲೆಟ್ ಬಗ್ಗೆ ಕೇಳಿದ್ರಿ ಸ್ನೇಹಿತರೆ, ಇದನ್ನು ತೋರಿಸಿ ಒಂದು ಸಾರಿ ಅಂದ್ಬಿಟ್ಟು. ನೋಡಿ ಹೀಗಿದೆ, ಗುಂಡು ಮಾಲೆ ಬರುತ್ತಲ್ವ, ಆ ಥರ ಗುಂಡುದು ಬ್ರೇಸ್ಲೆಟು ತೊಗೊಂಡು ಸುಮಾರು ವರ್ಷಗಳೇ ಆಯಿತು. ಮೊದಲು ನಾನು ದಿನ ಹಾಕ್ತಾಯಿದ್ದೆ. ಏನಾಯಿತು, ತುಂಬಾ ಡೆಲಿಕೇಟ್ ಇದು ಜಾಯಿಂಟ್ಸ್, ಇಲ್ಲಿ ಕಟ್ಟಾಗೋಗಿತ್ತು. ಕಟ್ಟಾಗ್ಬಿಟ್ಟಿತ್ತು ಅಂದ್ಬಿಟ್ಟು ತೆಗೆದಿಟ್ಬಿಟ್ಟಿದ್ದೆ ನಾನು. ಮೈಸೂರಲ್ಲಿ ರಿಪೇರ್ ಮಾಡಿಸ್ದೆ, ಸುಮಾರು ದಿನ ಹಾಕೇ ಇರಲಿಲ್ಲ. ಸೊ ಇವಾಗ ಮತ್ತೆ ಆವಾಗವಾಗ ಊರಿಗೆ ಹೋಗಬೇಕಾದ್ರೆ ಹಾಕ್ತೀನಿ. ಆ್ಯಂಡ್ ದ ವೆರಿ ಗುಡ್ ಪಾರ್ಟ್ ಈಸ್, ಇಲ್ಲಿ ಒಂದು ಲಾಕ್ ಕೂಡ ಇದೆ. ಸೊ ಡೈಲಿ ವೇರ್ ನಾನೇನು ಚಿಂತೆ ಇಲ್ಲದೆ ಮಾಡ್ಬೋದು. ಅದರ್ವೈಸ್ ಎಲ್ಲಿ ಓಪನ್ ಆಗಿಬಿಡ್ತು ಅಂತ ಚಿಂತೆ ಆಗ್ತಾಯಿತ್ತು ಮೊದಲು. ರಾಜೇಶ್ ಹತ್ರ ಒಂದಿತ್ತು, ಅವ್ರ ದಿನ ಹಾಕೋದೇ ಇಲ್ಲ, ಯಾಕೆ ಅಂದರೆ ಅದಕ್ಕೆ ಈ ಥರ ಲಾಕಿಂಗ್ ಸಿಸ್ಟಮ್. ಸೊ ಇದು ನೀವು ಎಷ್ಟಿದೆ ಅಂತ ಕೇಳಿದ್ರೆ 10 ಗ್ರಾಮ್ ಇದೆ ಸ್ನೇಹಿತರೆ. ಚೆನ್ನಾಗಿದೆ, ನನಗಿದು ಡಿಸೈನ್ ತುಂಬ ಇಷ್ಟ ಆಯಿತು. ನಾನು ತುಂಬ ಆಸೆಪಟ್ಟು ಫಸ್ಟ್ ಟೈಮ್ ನನ್ನ ಸೇವಿಂಗ್ಸಲ್ಲಿ ತೊಗೊಂಡಿದ್ದು. ನಾನು ಕೆಲಸ ಮಾಡ್ತಿದ್ನಲ್ಲ ಆವಾಗ ದಿನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಬಟ್ ತುಂಬಾ ಡೆಲಿಕೇಟ್ ಅಂದ್ಬಿಟ್ಟು ನಾನು ಹಾಕ್ತಾ ಇರಲಿಲ್ಲ ಜಾಸ್ತಿ. ಬಂದಿದ್ದ ಲಗೇಜ್ ಇದೊಂದು ಬಾಕಿ ಇದೆ ನೋಡಿ, ಬಾಕಿದೆಲ್ಲನೂ ತೆಗ್ದಿಟ್ಟಿದ್ದೀನಿ. ನಿಮ್ಮಲ್ಲಿ ತುಂಬ ಜನ ಲಾಕ್ ಮಾಡೋಲ್ಲ ಸತ್ಯ. ಹಬ್ಬಕ್ಕೆ ಉಟ್ಕೊಂಡಿದ್ದು ಸೀರೆ ಬಗ್ಗೆ ಹೇಳಿ, ಅದನ್ನು ತೋರಿಸಿ ಅಂದಿದ್ವಿ. ಸೊ ಇದರಲ್ಲೇ ಇದೆ, ತೋರಿಸ್ತೀನಿ. ಸೊ ಇದು ಸೀರೆ ಸ್ನೇಹಿತರೆ, ನಾನು ಅಮ್ಮನಿಗೆ ಒಂದ್ಸರಿ ಪಿಂಕ್ ಕಲರ್ದು ತೆಗೆಸ್ಕೊಟ್ಟಿದ್ದೆ, ಇದೇ ಥರದ್ದು. ಅದಕ್ಕೂ ಸಿಲ್ವರ್ ಬಾರ್ಡರ್ ಇರೋದು. ಮಧ್ಯ ಒಂಥರ ಇದು ನನಗೆ ಈ ಕ್ಲಾತ್ ಇದೆ ನೋಡಿ, ಇದರದ್ದು ಅಷ್ಟು ಫೀಲು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಾರ್ಡರು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಅಗ್ಲಕ್ಕೆ ಸಿಲ್ವರ್ದು ಎಷ್ಟು ಶೈನ್ ಇದೆ ಅಂತ ಹೇಳಿಬಿಟ್ಟು.
ಸಿಲ್ವರ್ ಕಲರ್ ಬಾರ್ಡರ್ ಅಷ್ಟೇ, ಇದು ಕೂಡ ಸಿಲ್ವರ್ ಕಲರ್ ಥ್ರೆಡ್. ನಾನು ಹೇಳಿದ್ನಲ್ಲ ಇದರದ್ದು ಫೀಲ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದು ನನಗೆ ಅಮೆಝಾನಲ್ಲಿ ನಾನು ತೊಗೊಂಡಿದ್ದು. ನಿಮಗೆ ಅಮೆಝಾನಲ್ಲಿ ಲಿಂಕ್ ನಾನು ಸಿಕ್ಕಿದ್ರೆ ಹಾಕಿರ್ತೀನಿ ನೋಡಿ. ದೂರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಫೀಲ್ ಒಂದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದಕ್ಕೆ ನಾನು ರೆಡಿ ಕುಚ್ಚನ್ನು ಹೊಲಿದಿದ್ದೀನಿ. ಈ ರೆಡಿ ಕುಚ್ಚು ಹೇಗೆ ಹೊಲಿಯೋದು ಅಂತ ಕೂಡ ನಾನು ಊರಿಗೆ ಹೋಗೋ ಮುಂಚೆ ನಿಮಗೆ ತೋರಿಸಿದ್ದೆ. ಸೊ ರೆಡಿ ಕುಚ್ಚು ಹೊಲಿದಿದ್ದೀನಿ. ಹೋಲ್ ಸೀರೆ ಹೀಗೆ ಇದೆ. ಹೋಲ್ ಸೀರೆ ಕೆಳಗಡೆ ಈ ಥರ ಅಗ್ಲ ಬಾರ್ಡರು, ಮೇಲ್ಗಡೆ ಈ ಥರ ಸಣ್ಣ ಬಾರ್ಡರು. ಆ್ಯಂಡ್ ಪಲ್ಲು ಕೂಡ ಚೆನ್ನಾಗಿದೆ. ಇದು ಪಲ್ಲು. ಪಲ್ಲು ಚಿಕ್ಕದೇನೆ, ಅಷ್ಟೊಂದು ದೊಡ್ಡದೇನಿಲ್ಲ ನೋಡಿ, ಇಷ್ಟೇ ಇರೋದು. ಇದೇ ಥರ ಇದೆ. ಸ್ಟಾರ್ಟಿಂಗಲ್ಲಿ ಮಾತ್ರ 1 ಮೀಟರ್ ಅಷ್ಟೇನೋ ಪ್ಲೇನ್ ಇದೆ. ಎಲ್ಲಿ ಸ್ಟಾರ್ಟಿಂಗು ಇಲ್ಲಿ ನೋಡಿ, ಈ ಥರ 1 ಮೀಟರ್ ಅಷ್ಟೇನೋ ಪ್ಲೇನ್ ಇದೆ. ಓಕೆ ಸ್ನೇಹಿತರೆ, ವಿತಿನ್ 1000 ರುಪೀಸ್ ನಿಮಗೆ ಇದು ಸಿಕ್ಬಿಡತ್ತೆ. ಇವಾಗ ಕಡಿಮೆ ಆಗಿರಬೇಕು. ನಾನು ತೊಗೊಂಡಾಗಲೇ ಆಗಸ್ಟಲ್ಲಿ ನಾನು ತೊಗೊಂಡಿದ್ದು. ಹಬ್ಬ ಬಂತಲ್ಲ ನೋಡಿ, ಲಕ್ಷ್ಮೀ ಹಬ್ಬ, ಆವಾಗ. ಆ್ಯಂಡ್ ಇದು ಅದರ ಬ್ಲೌಸು. ಇದು ಹೇಗೆ ಹೊಲಿಸಿರೋದು ಅಂದರೆ ಹೈ ನೆಕ್, ಅಂದರೆ ಯಾವಾಗಲೂ ಡೀಪ್ ಹೊಲಿಸ್ತೀವಲ್ವಾ, ಇದು ಫುಲ್ ಕವರ್ ಆಗುತ್ತೆ, ಇಲ್ಲಿ ತನಕನೂ ಕವರ್ ಆಗುತ್ತೆ. ಸೊ ಅಲ್ಲಿ ತನಕ ಕವರ್ ಆದಾಗ ಮುಂದ್ಗಡೆ ಏನಾದರೂ ಡಿಸೈನ್ ಇರಲಿ ಅಂದ್ಬಿಟ್ಟು ಬ್ರಾಡ್ ನೆಕ್ ಇಡ್ಸಿರೋದು ನಾನು. ನಾರ್ಮಲ್ ಯು ಶೇಪಲ್ಲಿಲ್ಲ, ಹೀಗೆ ಬಂದು ಹೀಗಿದೆ. ಸೊ ಹೈ ನೆಕ್ ಕಮ್ ಒಂಥರ ಬಾರ್ಡರ್ ನೆಕ್. ಇದು ಕೂಡ ನಾನು ಅಲ್ಲೇ ಬೊಟಿಕಲ್ಲಿ ಹೊಲಿಸಿದ್ದು. ಅವತ್ತು ಒಂದ್ಸರಿ ಹೇಳಿದೆ ನೋಡಿ, 1 ತಿಂಗಳು ತೊಗೊಳ್ತಾರೆ ಅವರು ಹೊಲಿಯೋದಕ್ಕೆ ಅಂದ್ಬಿಟ್ಟು, ಅಲ್ಲಿ ಹೊಲಿಸಿದ್ದು. ನಾರ್ಮಲ್ ಬ್ಲೌಸ್ಗೆ 650, ಈ ಥರ ಹೈ ನೆಕ್ ಹೊಲಿಸಿದ್ರೆ ಇನ್ನೂ 100 ರುಪೀಸು, 750 ಪ್ಲಸ್ ಟ್ಯಾಕ್ಸ್. ಇಷ್ಟು ನೀವು ಕೇಳಿದ್ರಲ್ಲ ಅಂದ್ಬಿಟ್ಟು ಇವತ್ತು ತೋರಿಸಿದ್ದೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನನ್ನ ಮುಂದಿನ ವ್ಲಾಗಲ್ಲಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.